ಮಧ್ಯ ಕರ್ನಾಟಕದ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ತುಂಗಭದ್ರಾ ನದಿ ತೀರದಲ್ಲಿ ಸಂಸ್ಥಾಪನೆಗೊಂಡಿರುವಂತಹ ರಾಂಪುರ ಸುಕ್ಷೇತ್ರದ ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮೀಜಿ ಮಹಾಸಂಸ್ಥಾನದ ವತಿಯಿಂದ ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮೀಜಿ ಮಹಾರಥೋತ್ಸವವು ಕರ್ನಾಡಿನ ಭಕ್ತ ಬಾಂಧವರು ಹಾಗೂ ನೆರೆಹೊರೆಯ ರಾಜ್ಯಗಳಿಂದ ಆಗಮಿಸಿದಂತಹ ಸಮಸ್ತ ಭಕ್ತ ಬಾಂಧವರ ಸಹಕಾರ ಹಾಗೂ ಸಹಭಾಗಿತ್ವದೊಂದಿಗೆ ಫೆಬ್ರವರಿ 4ನೇ ತಾರೀಕಿನಂದು ಮುಂಜಾನೆಯಿಂದ ಅಪರಾಹ್ನದವರೆಗೆ ಯಶಸ್ವಿಯಾಗಿ ನೆರವೇರಿತು. ಶ್ರೀಮಠದ ಪುರೋಹಿತ ಬಳಗದವರು ರಥೋತ್ಸವ ನಿಮಿತ್ತವಾಗಿ ವಿವಿಧ ರೀತಿಯ ಧಾರ್ಮಿಕ ಕೈಂಕರ್ಯಗಳನ್ನು ನೆರವೇರಿಸುವ ಮೂಲಕ ರಥೋತ್ಸವದ ಶುಭಾರಂಭಕ್ಕೆ ಶಾಸ್ತ್ರೋಕ್ತ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದರು. ಶ್ರೀಮಠದ ಸೇವಾಕರ್ತರು, ಶ್ರೀಮಠದ ಸಂಘಟಕರು ಹಾಗೂ ಸಮಸ್ತ ಭಕ್ತ ಬಾಂಧವರು ರಥೋತ್ಸವದಲ್ಲಿ ಸ್ವಇಚ್ಛೆಯಿಂದ ಪಾಲ್ಗೊಂಡು ತಮ್ಮ ತಮ್ಮ ಭಕ್ತಿಯ ಸೇವೆಯ ಸಹಕಾರವನ್ನು ನೀಡಿ ರಥೋತ್ಸವ ಕಾರ್ಯಕ್ರಮದ ಯಶಸ್ವಿಗೆ ಪ್ರತಿಯೊಬ್ಬರೂ ಪಾತ್ರರಾಗಿ ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮೀಜಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾದರು. ರಾಜ್ಯದ ವಿವಿಧೆಡೆಗಳಿಂದ ಸ್ವಂತ ವಾಹನಗಳಲ್ಲಿ ಆಗಮಿಸಿದಂತಹ ಭಕ್ತ ಬಾಂಧವರು ಶ್ರೀಮಠದ ಸನ್ನಿಧಾನದಲ್ಲಿ ತಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಿ ಇಷ್ಟಾರ್ಥ ಸಿದ್ಧಿಗಳು ಪ್ರಾಪ್ತಿಯಾಗಲೆಂದು ಶ್ರೀ ಗುರುವಿನಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿ ಪೂಜೆಯನ್ನು ಸಮರ್ಪಣೆ ಮಾಡುವ ಮೂಲಕ ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮೀಜಿ ಮಹಾಸಂಸ್ಥಾನದ ಶ್ರೀ ಸದ್ಗುರು ಶಿವಯೋಗಿ ಶಿವಕುಮಾರ ಹಾಲಸ್ವಾಮೀಜಿಯವರ ದರ್ಶನವನ್ನು ಪಡೆದು ಪೂಜ್ಯ ಶ್ರೀಗಳವರಿಂದ ಕೃಪಾಶೀರ್ವಾದದ ಅಕ್ಷತೆಯನ್ನು ಸ್ವೀಕರಿಸುವ ಮೂಲಕ ಕೃತಾರ್ಥರಾದರು. ಸಮಸ್ತ ಭಕ್ತ ಬಾಂಧವರಿಗೆ ಶ್ರೀಮಠದ ವತಿಯಿಂದ ವಿಶಾಲ ಪ್ರಾಂಗಣದಲ್ಲಿ ವಸತಿ ಮತ್ತು ವಿಶ್ರಾಂತಿಗೋಸ್ಕರವಾಗಿ ಸುವ್ಯವಸ್ಥಿತ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ಸಮಸ್ತ ಭಕ್ತ ಬಾಂಧವರು ಪರಿವಾರ ಸಹಿತವಾಗಿ ಆಗಮಿಸಿ ಶ್ರೀಮಠದ ಸನ್ನಿಧಾನದಲ್ಲಿ ಇರುವಂತಹ ಪರಿವಾರ ದೇವತೆಗಳ ಸನ್ನಿಧಾನ ಹಾಗೂ ಪೂಜ್ಯ ಶ್ರೀಗಳವರ ಕರ್ತೃಗದ್ದಿಗೆ ಹಾಗೂ ಶ್ರೀ ವಿಶ್ವೇಶ್ವರ ಶಿವಾಚಾರ್ಯ ಹಾಲಸ್ವಾಮೀಜಿಯವರ ಸನ್ನಿಧಾನದಲ್ಲಿ ಭಕ್ತಿಯ ನಮನವನ್ನು ಸಮರ್ಪಣೆ ಮಾಡಿ ಕೊಬ್ಬರಿಯನ್ನು ಅಗ್ನಿಕುಂಡದಲ್ಲಿ ಸಮರ್ಪಣೆ ಮಾಡುವ ಮೂಲಕ ತಮ್ಮ ತಮ್ಮ ಭಕ್ತಿಯ ಸೇವೆಯನ್ನು ಸಮರ್ಪಿಸಿದರು. ಆಗಮಿಸಿದಂತಹ ಸಮಸ್ತ ಭಕ್ತ ಬಾಂಧವರಿಗೆ ಶ್ರೀಮಠದ ಕಲ್ಯಾಣ ಮಂದಿರದ ಬಲಭಾಗದಲ್ಲಿ ಅನ್ನದಾಸೋಹ ಪ್ರಸಾದವನ್ನು ತಯಾರಿಸಿ ಸರ್ವರಿಗೂ ಶುಚಿರುಚಿಯಾದ ಆಹಾರ ಪದಾರ್ಥವನ್ನು ತಯಾರಿಸಿ ಭಕ್ತ ಬಾಂಧವರಿಗೆಲ್ಲರಿಗೂ ಉಣಬಡಿಸಿದ್ದು ವ್ಯವಸ್ಥಿತವಾಗಿ ಕಾರ್ಯಕ್ರಮ ಯಶಸ್ವಿಗೊಳ್ಳಲು ಸಹಕಾರವಾಯಿತು. ಶ್ರೀಮಠದ ಸನ್ನಿಧಾನದಲ್ಲಿ ಭಕ್ತ ಬಾಂಧವರು ಸಮರ್ಪಣೆ ಮಾಡುವಂತಹ ದವಸ ಧಾನ್ಯ ದಕ್ಷಿಣೆ ಮತ್ತು ಭಕ್ತಿಯ ಅರಿಕೆಯ ಸೇವೆಗಳನ್ನು ಸ್ವೀಕರಿಸಲಾಯಿತು ಮತ್ತು ಶ್ರೀಮಠದ ಸನ್ನಿಧಾನದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡುವ ಮೂಲಕ ರಕ್ತದಾನ ಮಾಡುವಂತಹ ಭಾವಿಕ ಭಕ್ತರಿಂದ ರಕ್ತವನ್ನು ಸಂಗ್ರಹಿಸುವಂತಹ ವಿಶೇಷ ಕಾರ್ಯ ಕೂಡ ನೆರವೇರಿಸಿದ್ದು ರಥೋತ್ಸವದಲ್ಲಿ ಕಾಣಬಂದಂತಹ ವಿಶೇಷವಾಗಿದೆ. ಪ್ರಸಕ್ತ ವರ್ಷದಲ್ಲಿ ಗಜರಾಜನು ಕೂಡ ರಥೋತ್ಸವದಲ್ಲಿ ತನ್ನ ಆಕರ್ಷಣೆಯ ಮೂಲಕ ಬಂದಂತಹ ಭಕ್ತ ಬಾಂಧವರಿಗೆ ಆಶೀರ್ವದಿಸಿದ್ದು ವಿಶೇಷ ಗಮನ ಸೆಳೆಯುವಂತಹ ಸಂಗತಿಯಾಗಿದೆ. ಜಾನಪದ ಕಲಾಮೇಳಗಳು, ವಾದ್ಯಮೇಳದವರು ಕೂಡ ಪಾಲ್ಗೊಂಡು ತಮ್ಮ ತಮ್ಮ ಭಕ್ತಿಯ ಸೇವೆಯನ್ನು ಸಮರ್ಪಣೆ ಮಾಡುವ ಮೂಲಕ ಶ್ರೀಮಠದ ರಥೋತ್ಸವ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಲು ತಮ್ಮ ತಮ್ಮ ಪಾತ್ರವನ್ನು ನಿರ್ವಹಿಸಿ ಶ್ರೀ ಗುರುವಿನ ಅನುಗ್ರಹಕ್ಕೆ ಪಾತ್ರರಾದರು. ನಮ್ಮ ಜ್ಞಾನಮಣಿ ಕುಳುಗಟ್ಟೆ ಯೂಟ್ಯೂಬ್ ಚಾನೆಲ್ನ ಮೂಲಕ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ನಮ್ಮ ಜ್ಞಾನಮಣಿ ಕುಳುಗಟ್ಟೆ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಿ. ನಮಸ್ಕಾರಗಳು.